ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಅತಿದೊಡ್ಡ ಸಮೀಕ್ಷೆ ನಡೀತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ನಡೀತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ನಡೀತಾ ಇದೆ. ಸದ್ಯ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಬಿಜೆಪಿಗೆ ಹಿನ್ನಡೆಯಾಗಿದೆ ಚಾಮರಾಜನಗರ ಕ್ಷೇತ್ರ. ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶ ಹೊರಬೀಳುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ನಂಬರ್ 080692059999. ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಅತಿದೊಡ್ಡ ಸಮೀಕ್ಷೆ ನಡೀತಾ ಇದೆ. ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಎಲೆಕ್ಷನ್ ಸೆಂಟರ್ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಿನಿ, ಚಾಮರಾಜನಗರ ಕ್ಷೇತ್ರ ಅಂತಂದ್ರೆ ಗಡಿ ಭಾಗ, ಗಡಿ ಜಿಲ್ಲೆ, ಹಲವು ಸಮಸ್ಯೆಗಳಿದ್ದಾವೆ. ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶವನ್ನ ಕೂಡ ನೀಡಲಾಗುತ್ತೆ. ಆದ್ರೆ ಸದ್ಯ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಬಿಜೆಪಿಗೆ ಹಿನ್ನಡೆ ಅನ್ನುವಂತಹ ರಿಸಲ್ಟ್ಸ್ ಗೊತ್ತಾಗ್ತಾ ಇದೆ. ಸೊ ಹೇಗಿದೆ ಟ್ರೆಂಡ್? ಹೌದು ಸಿಂಧೂರ, ಸದ್ಯದ ಈ ಸರ್ವೆ ಫಲಿತಾಂಶವನ್ನ ಗಮನಿಸ್ತಾ ಹೋದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಈಗಾಗಲೇ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಚಾಮರಾಜನಗರ ಮೀಸಲು ಕ್ಷೇತ್ರ ಕೂಡ ಹೌದು. ಈ ಹಿಂದೆ ನಡೆದಿರುವಂತಹ 5 ಲೋಕಸಭಾ ಎಲೆಕ್ಷನ್ ಅನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಕಾಂಗ್ರೆಸ್ ಈಗಾಗಲೇ 3 ಬಾರಿ ಗೆಲುವನ್ನ ಸಾಧಿಸಿದೆ. ಇನ್ನು ಬಿಜೆಪಿ ಒಮ್ಮೆ ಗೆಲುವನ್ನ ಸಾಧಿಸಿದ್ರೆ ಜೆಡಿಯು ಕೂಡ ಒಮ್ಮೆ ಅಲ್ಲಿ ಗೆಲುವನ್ನ ಸಾಧಿಸಿತ್ತು. ಇಲ್ಲಿ ಚಾಮರಾಜನಗರ ಅಂತ ಹೇಳಿದ ತಕ್ಷಣ ನೆನಪಾಗೋದು ವಿ ಶ್ರೀನಿವಾಸ್ ಪ್ರಸಾದ್. ಆದರೆ ಈಗಾಗಲೇ ಅವರು ಚುನಾವಣೆಗೆ ನಿವೃತ್ತಿಯನ್ನ ಘೋಷಿಸಿರೋದ್ರಿಂದ, ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಇದು ನನ್ನ ಕೊನೆಯ ಚುನಾವಣೆ ಅನ್ನುವಂಥ ಮಾತನ್ನ ಕೂಡ ಹೇಳಿರೋದ್ರಿಂದ ಈ ಬಾರಿ ಅಭ್ಯರ್ಥಿ ಯಾರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ನಲ್ಲೂ ವೆರಾಸ್ ಬಿಜೆಪಿಯಲ್ಲೂ ಎರಡೂ ಪಕ್ಷದಲ್ಲೂ ಕೂಡ ಈಗ ಅಭ್ಯರ್ಥಿಯ ಹುಡುಕಾಟಗಳು ಬಹಳವಾಗಿ ನಡೀತಾ ಇದೆ. ಒಂದು ಅಭ್ಯರ್ಥಿಯ ಹುಡುಕಾಟ ಆದರೆ ಯಾರು ಪ್ರಬಲ ಅಭ್ಯರ್ಥಿ ಅನ್ನುವಂಥ ವಿಚಾರ ಕೂಡ ಬರುತ್ತೆ. ಯಾಕಂದ್ರೆ ಸಿಎಂ ಅವರ ಕ್ಷೇತ್ರ ಪ್ರತಿಷ್ಠೆಯ ಕಣ ಕೂಡ ಹೌದು, ಇದನ್ನ ಗೆದ್ದುಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಪಣ ತೊಟ್ಟಿದೆ. ಕಳೆದ ಬಾರಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯಿಂದ ಗೆಲುವನ್ನ ಸಾಧಿಸಿದ್ರು, 1817 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈ ಬಾರಿ ಏನಾಗುತ್ತೆ, ಅವ್ರಿಗೆ ಟಿಕೆಟ್ ಇಲ್ಲ ಅನ್ನೋದಂತೂ ಕನ್ಫರ್ಮ್. ಹಾಗಾದ್ರೆ ಇಲ್ಲಿ ರೇಸ್ ಅಲ್ಲಿ ಸಾಕಷ್ಟು ಜನ ಹೆಸರಿದ್ದಾರೆ. ಬಿಜೆಪಿಯಿಂದ ಈ ಆಕಾಂಕ್ಷಿಗಳ ಪಟ್ಟಿ ಸಿಕ್ಕಾಪಟ್ಟೆ ಉದ್ದ ಇದೆ. ಅವ್ರದೇ ಮನೆಯಿಂದ ಎರಡೆರಡು ಅಂದ್ರೆ ಅಳಿಯಂದಿರು ಡಾಕ್ಟರ್ ಮೋಹನ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಮತ್ತೊಬ್ಬ ಅಳಿಯ ಕೂಡ, ಅವರು ಕೂಡ ರೇಸ್ ನಲ್ಲಿ ಇರೋದ್ರಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ, ಪ್ರತಿಷ್ಠೆಯ ಕಣ. ಹಾಗಾಗಿ ಸಾಕಷ್ಟು ಹೆಸರುಗಳು ಕೂಡ ಓಡಾಡ್ತಾ ಇದೆ. ಸದ್ಯಕ್ಕೆ ಸರ್ವೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಒಂದಷ್ಟು ಮುನ್ನಡೆಯನ್ನ ಕಾಯ್ದುಕೊಂಡು ಬಿಜೆಪಿ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸಿಂಧೂರ.